ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ರಾಜ್ಯದಲ್ಲಿ 2 ಉಪಚುನಾವಣೆ ನಡೀಬೇಕಿದೆ. ಕೈ ಮತ್ತು ಕಮಲ ಪಾಳಯಕ್ಕೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಅದರಲ್ಲೂ ಕೂಡ ಬೆಣ್ಣೆನಗರಿಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಭಾರಿ ಸದ್ದು ಮಾಡ್ತಾ ಇದೆ. ಯಾಕೆಂದ್ರೆ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ನಡೀತಾ ಇದೆ. ಅಹಿಂದ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತ ಅಹಿಂದ ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೊಂದು ಕಡೆ ಕಾಂಗ್ರೆಸ್ಗೆ ತುಂಬಾ ದೊಡ್ಡ ತಲೆನೋವು ಆಗ್ತಾ ಇದೆ. ಹಾಗಿದ್ರೆ ಹೇಗಿದೆ ದಕ್ಷಿಣ ಕ್ಷೇತ್ರದ ಬ್ಯಾಟಲ್ ಅಂತ ಕಂಪ್ಲೀಟ್ ಡೀಟೇಲ್ ನ ನೋಡ್ತಾ ಹೋಗೋಣ. ಬೆಣ್ಣೆನಗರಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಖತ್ ಡಿಫ್ರೆಂಟ್. ಯಾಕೆಂದ್ರೆ ಇಲ್ಲಿ ಇದುವರೆಗೂ ಕೂಡ ಬಿಜೆಪಿ ತನ್ನ ಖಾತೆಯನ್ನೇ ತೆರೆದಿಲ್ಲ. ಈ ಕ್ಷೇತ್ರ ಕಾಂಗ್ರೆಸ್ಗೆ ವರವಾಗಿದ್ರೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ. ದಕ್ಷಿಣದಲ್ಲಿ ಸತತ ಶಾಮನೂರು ಶಿವಶಂಕರಪ್ಪ ಗೆದ್ದು ಹಿಡಿತ ಸಾಧಿಸಿಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚೆಗಷ್ಟೇ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ್ರು. ಕ್ಷೇತ್ರ ತೆರವಾಗಿದೆ. ಈ ಕ್ಷೇತ್ರ ರಾಜಕೀಯ ಪದ್ಧತಿಯಂತೆ ಕುಟುಂಬಸ್ಥರಿಗೆ ಟಿಕೆಟ್ ನೀಡ್ತಾರೆ ಅಂತ ಭಾವಿಸಲಾಗಿತ್ತು. ಆದ್ರೆ ರಾಜಕೀಯ ಚಟುವಟಿಕೆಯಲ್ಲಿ ನೋಡೋದಾದ್ರೆ ಟೋಟಲಿ ಡಿಫ್ರೆಂಟ್. ದಕ್ಷಿಣದಲ್ಲಿ 80% ಅಹಿಂದ ಮತದಾರರಿದ್ದಾರೆ. ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಹೀಗಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲವೇ ಕುರುಬ ಸಮುದಾಯ ಅಥವಾ ವಾಲ್ಮೀಕಿ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಒತ್ತಾಯ ಕೂಡ ಇದೆ. ಹೌದು, ಎರಡೂ ಕ್ಷೇತ್ರಗಳನ್ನ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಜೆಡಿಎಸ್ ಬಿಜೆಪಿ ಮೈತ್ರಿಗೂ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಇದೆ. ಈಗಾಗಲೇ 3 ಕ್ಷೇತ್ರಗಳನ್ನ ಈ ಹಿಂದೆ ನಡೆದಂತಹ ಉಪಚುನಾವಣೆಯಲ್ಲಿ ಬಿಜೆಪಿ ಕಳೆದುಕೊಂಡಿದೆ. ಹಾಗಾಗಿ ಬಿಜೆಪಿಗೆ ಗೆದ್ದು ಬೀಗಲೇಬೇಕಾದ ಅನಿವಾರ್ಯ ಸ್ಥಿತಿ. ಇತ್ತ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಪಕ್ಷ, ಹೀಗಾಗಿ ಅವರಿಗೂ ಕೂಡ ಗೆಲುವು ಅನಿವಾರ್ಯ. ಇದರ ಮಧ್ಯೆ ಎರಡೂ ಪಕ್ಷದಲ್ಲೂ ಕೂಡ ಬಂಡಾಯದ ಬಿಸಿ, ಒಳಜಗಳ ಕಾವು ತುಂಬಾ ಜೋರಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಲ್ಪಸಂಖ್ಯಾತ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಚುನಾವಣೆಗಳು ಬಂದಾಗ ಈ ಮತಗಳೇ ಚುನಾವಣೆಗೆ ನಿರ್ಣಾಯಕ ಅಂತ ಹೇಳಲಾಗುತ್ತೆ. ಅದು ನಿಜ ಕೂಡ ಹೌದು. ಈ ಕ್ಷೇತ್ರದಲ್ಲಿ ಸುಮಾರು 85,000ಕ್ಕೂ ಅಧಿಕ ಅಲ್ಪಸಂಖ್ಯಾತರ ಮತಗಳಿದೆ. ಇಷ್ಟೆಲ್ಲ ಇದ್ರೂ ಅಚ್ಚರಿ ಅನ್ನುವ ರೀತಿಯಲ್ಲಿ ಒಂದು ಬಾರಿಯೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಇಲ್ಲಿ ಕೊಟ್ಟಿಲ್ಲ. 2013ರಿಂದಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳುತ್ತಲೇ ಬಂದಿದ್ದಾರೆ. ಆ ಬೇಡಿಕೆ ಇದ್ದರೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಅದಕ್ಕೆ ಶಾಮನೂರು ಕುಟುಂಬ ಕಾರಣ ಅನ್ನೋ ಚರ್ಚೆ ಕೂಡ ಇದೆ. ಆದ್ರೆ ಈಗ ಆ ಕೊಂಡಿಯ ಕಳಚಿ ಹೋಗಿದೆ. ಕಳೆದ 4 ಚುನಾವಣೆಗಳಲ್ಲಿ ಮುಸ್ಲಿಂ ಸಮುದಾಯ ಒತ್ತಡ ಹಾಕಿದ್ರೂ ಕೂಡ ಟಿಕೆಟ್ ನಿರಾಕರಿಸಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಶತಾಯಗತಾಯ ಟಿಕೆಟ್ ಸಿಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತಡವನ್ನ ಮುಸ್ಲಿಂ ಸಮುದಾಯ ಹಾಕ್ತಾ ಇದೆ. ಮುಸ್ಲಿಂ ಸಮುದಾಯದ ಯಾವುದೇ ಮುಖಂಡನಿಗೆ ಟಿಕೆಟ್ ನೀಡಿದ್ರೂ ನಾವೆಲ್ಲ ಒಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಅನೇಕರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆ ಪೈಕಿ ಇದು ಕೇವಲ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರವಲ್ಲ, ಸದ್ಯ ಜೆಡಿಎಸ್ನ ಆ ಭಾಗದ ಪ್ರಭಾವಿ ಮುಖಂಡ ಅಮಾನತುಲ್ಲಾ ಖಾನ್ ಕೂಡ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳಲಾಗ್ತಾ ಇದೆ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಿದ್ರೆ ನಾನು ನನ್ನ ಕೈಯಲ್ಲಾದಷ್ಟು ಧನ ಸಹಾಯವನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ನಾಯಕರಿಗೆ ನಾವು ಬೆಂಬಲಿಸಿಕೊಂಡು ಬಂದಿದ್ದೇವೆ, ಹಾಗಾಗಿ ಟಿಕೆಟ್ ನೀಡಬೇಕು, ಇಲ್ಲದೆ ಹೋದ್ರೆ ನಾವು ಬೇರೆ ದಾರಿ ನೋಡಿಕೊಳ್ಳಬೇಕಾಗುತ್ತೆ ಅನ್ನೋದು ಕೂಡ ಮುಸಲ್ಮಾನರ ಎಚ್ಚರಿಕೆ. ಇತ್ತ ಶಿವಶಂಕರಪ್ಪನವರು ಬದುಕಿದ್ದಾಗ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅಂತ ಅನೇಕರು ಈಗ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅಚ್ಚರಿಯನ್ನ ಮೂಡಿಸಿದೆ ಅವರ ಹೇಳಿಕೆ. ನಾನಂತೂ ಎಲ್ಲೂ ಅಬ್ಸರ್ವ್ ಮಾಡಿಲ್ಲಪ್ಪ, ಆ ಥರ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರು. ಇನ್ಫ್ಯಾಕ್ಟ್ ಈ ಲಿಸ್ಟಿನಲ್ಲಿ ಅಬ್ದುಲ್ ಜಬ್ಬಾರ್, ಪ್ರೆಸೆಂಟ್ MLC, ಮತ್ತು ಸೈಯದ್ ಖಾಲಿದ್, ಈ ಹಿಂದೆ ತೆಲಂಗಾಣದಲ್ಲಿ ಅವರು ವರ್ಕ್ ಮಾಡಿದ್ದಂತಹ ಅನುಭವ ಇದೆ ಮತ್ತು ಅವ್ರ ತಂದೆಯವರು ಕೂಡ ಈ ಹಿಂದೆ ಅನೇಕ ಪ್ರಯತ್ನಗಳನ್ನ ಪಟ್ಟಿದ್ರು. ಈಗ ಟಿಕೆಟ್ ನಮಗ್ ಬೇಕು ಅಂತಿದ್ದಾರೆ. ಅಂದ್ರೆ ಮುಸ್ಲಿಂ ಸಮುದಾಯ ಹೆಚ್ಚಿಗಿದೆ, ಅದಕ್ಕೆ ಟಿಕೆಟ್ ಕೊಡಿ ಅಂತ ಇವರೆಲ್ಲ ಕೇಳ್ತಾ ಇದ್ದಾರೆ. ನನ್ಗೆ ಬಹಳ ಆಶ್ಚರ್ಯ ಆಗುತ್ತೆ. ಯಾರು ಕೂಡ ಒಬ್ಬನಿಗೆ ಕೆಪಾಸಿಟಿ ಇದೆ, ಆತ ತುಂಬಾ ಉತ್ತಮ ರೀತಿಯಲ್ಲಿ ಆಡಳಿತ ನೀಡಬಹುದು, ಒಬ್ಬ ವಿದ್ಯಾವಂತನಿದ್ದಾನೆ, ಆತನಿಗೆ ಟಿಕೆಟ್ ಕೊಡಿ ಅಂತ ಯಾರು ಕೇಳ್ತಿಲ್ಲ. ಇದೊಂದು ಭಾಗ. ಆದ್ರೆ ಮತ್ತೊಂದು ಕಡೆ ಅನುಕಂಪದ ಮತಗಳು ಬರುತ್ತೆ ಅನ್ನೋದು ಕೂಡ ಇನ್ನೊಂದು ಲೆಕ್ಕಾಚಾರ ಇದೆ. ಶಾಮನೂರು ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ರೆ ಗೆಲ್ಲುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ.
ಆ ಪೈಕಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಹಾಗೂ ಶಾಮನೂರು ಶಿವಶಂಕರಪ್ಪ ಅವರ ಮತ್ತೊಬ್ಬ ಪುತ್ರ ಎಸ್ ಗಣೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಚರ್ಚೆಯನ್ನ ಸದ್ಯ ಪ್ರಭಾ ಮಲ್ಲಿಕಾರ್ಜುನ್ ತಳ್ಳಿ ಹಾಕಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನಾವ್ ಯಾರು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತು ಸೋತಿದ್ದಂತಹ ಜಿ.ಬಿ. ವಿನಯ್ ಕುಮಾರ್ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಅಹಿಂದ ಮತಗಳು ಹೆಚ್ಚಾಗಿದೆ, ಹಾಗಾಗಿ ಆ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಶಾಮನೂರು ಕುಟುಂಬದ ಕಡೆ ಬೊಟ್ಟು ಮಾಡಿ ಕುಟುಂಬ ರಾಜಕಾರಣದಿಂದ ಈ ಕ್ಷೇತ್ರವನ್ನ ತಪ್ಪಿಸಬೇಕು, ಹಾಗಾಗಿ ನನ್ನ ಹೋರಾಟ ಆ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ಹೇಳಿದರು. ಹೈಕಮಾಂಡ್ ಯಾರಿಗೆ ಯಾವ ಸಮುದಾಯಕ್ಕೆ ಟಿಕೆಟ್ ನೀಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದು ಕಾಂಗ್ರೆಸ್ ಕಥೆಯಾದ್ರೆ ಬಿಜೆಪಿಯದ್ದು ಮತ್ತೊಂದು ಕಥೆ. ಇಲ್ಲೂ ಕೂಡ ಬಣ ಬಡಿದಾಟ, ಟಿಕೆಟ್ ಹಂಚಿಕೆಗೆ ದೊಡ್ಡ ತಲೆನೋವು. ದಾವಣಗೆರೆ ಬಿಜೆಪಿಯಲ್ಲಿ 2 ಬಣ ಇದೆ. ಒಂದು ಜಿ.ಎಂ. ಸಿದ್ದೇಶ್ವರ್ ಬಣ, ಮತ್ತೊಂದು ರೇಣುಕಾಚಾರ್ಯ ಅವರ ಬಣ. ಈ ಹಿಂದೆ ಶಾಮನೂರು ಮುಂದೆ ಸ್ಪರ್ಧಿಸಿ ಸೋತಿದ್ದಂತಹ ಅಜಯ್ ಕುಮಾರ್ ರೇಣುಕಾಚಾರ್ಯ ಬಣದವರು. ಕೇವಲ 28,000 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಬೇಕಾದಂತಹ ಸನ್ನಿವೇಶ ಇತ್ತು. ಮತ್ತೆ ಅವರಿಗೆ ಟಿಕೆಟ್ ನೀಡಿದ್ರೆ ದೊಡ್ಡ ಗದ್ದಲ ಆಗುವಂತಹ ಸಾಧ್ಯತೆ ಇದೆ, ಅಥವಾ ಸಿದ್ದೇಶ್ವರ್ ಅವರ ಬಣಕ್ಕೆ ಟಿಕೆಟ್ ಕೊಟ್ರೆ ರೇಣುಕಾಚಾರ್ಯ ಸಿಡಿದೇಳುವಂತ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿ ಒಡೆದ ಮನೆಯಂತಾಗಿದೆ ಬಿಜೆಪಿ ಪಕ್ಷ. ಬಿಜೆಪಿಯಲ್ಲೂ ಕೂಡ ತುಂಬಾ ದೊಡ್ಡ ಲಿಸ್ಟ್ ಇದೆ, ನಮಗ್ ಬೇಕು ಟಿಕೆಟ್ ಅಂತ ಹೇಳಿ ಫೈಟ್ ಮಾಡ್ತಾ ಇರುವಂತದ್ರಲ್ಲಿ. ಅದರಲ್ಲಿ ಪ್ರಮುಖವಾಗಿ ಯಶವಂತರಾವ್ ಜಾಧವ್ ಸೀನಿಯಾರಿಟಿ ಬೇಸ್ ನಲ್ಲಿ ನೋಡೋದಾದ್ರೆ 2008ರಲ್ಲಿ ಕಂಟೆಸ್ಟ್ ಮಾಡಿದ್ರು ಮತ್ತು ಒಳ್ಳೆ ಫೈಟ್ ಅನ್ನ ಕೊಡುವಂತವ್ರು. ಹಾಗಾಗಿ ನನಗೂ ಪೊಟೆನ್ಷಿಯಲ್ ಇದೆ, ನಾನು ಮಾಡ್ತೀನಿ ಚುನಾವಣೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅಜಯ್ ಕುಮಾರ್ ಆಟೋ ಓಡಿಸ್ಕೊಂಡು ತುಂಬಾ ಶ್ರಮ ಪಟ್ಟು ಬಹಳ ಅವ್ರದ್ದು ಕೂಡ ಒಂದು ದೊಡ್ಡ ಸ್ಟೋರಿನೇ ಇದೆ. ಈಗ ಬಿಜೆಪಿ ಮುಂದೆ ಇರುವಂತಹ ಸವಾಲು ಅಂದ್ರೆ 2 ಕ್ಷೇತ್ರಗಳಲ್ಲಿ ಒಂದನ್ನಾದ್ರೂ ಗೆಲ್ಲಬೇಕು ಅನ್ನುವಂತಹ ಒಂದು ದೊಡ್ಡ ಟಾರ್ಗೆಟ್ ಬಿಜೆಪಿಯ ಮುಂದೆ ಇದೆ. ಈಗ ಬಿಜೆಪಿಗೆ ಆಕ್ಚುಲ್ ಚಾನ್ಸ್ ಇದೆ. ಯಾಕೆ ಅಂತಂದ್ರೆ ಲಿಂಗಾಯತರ ಮತಗಳನ್ನ ಸೆಳೆಯುವಂಥದ್ರಲ್ಲಿ ಬಿಜೆಪಿಗೆ ಅದೇನು ದೊಡ್ಡ ಚಾಲೆಂಜ್ ಅಲ್ಲ. ಮತ್ತು ಈಗ ಏನಾದ್ರೂ ದಾವಣಗೆರೆಯನ್ನ ತನ್ನ ವಶಕ್ಕೆ ತೆಗೆದುಕೊಂಡ್ರೆ ಇನ್ ಫ್ಯೂಚರ್ ಕೂಡ ಅದು ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂಥದ್ದೊಂದು ಅವಕಾಶ ಈಗ ಬಿಜೆಪಿಗೆ ಸಿಕ್ಕಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಲ್ಲಿ ಅತಿ ಹೆಚ್ಚು ಜಗಳ ನಡೆದಂತಹ ಕ್ಷೇತ್ರ ಯಾವ್ದಾದ್ರೂ ಇದೆ ಅಂತಂದ್ರೆ ಅದು ದಾವಣಗೆರೆ. ಯಾಕೆಂತಂದ್ರೆ ಈ ಒಳಜಗಳದಿಂದಲೇ ಬಿಜೆಪಿಗೆ ಲಾಸ್ ಆಗ್ತಾ ಇರೋದು. ಈಗ ಟಿಕೆಟ್ ವಿಚಾರ ಬಂದಾಗಲೂ ಕೂಡ ಸಿದ್ದೇಶ್ವರ್ ಅವರನ್ನ ಮನವೊಲಿಸಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೂಡ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ. ಸಿದ್ದೇಶ್ವರ್ ತಮ್ಮ ಜೊತೆ ಸೇರ್ಕೊಂಡ್ರೆ ಆ ಭಾಗದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಾಗುತ್ತೆ, ಹಾಗೂ ಮುಂದೆ ವಿಜೇಂದ್ರ ಅವರಿಗೂ ಕೂಡ ವಿರೋಧ ಇರೋದಿಲ್ಲ ಅನ್ನೋದು ಸದ್ಯದ ಲೆಕ್ಕಾಚಾರ. ಇಲ್ಲಿ ಮತ್ತೊಂದು ವಿಚಾರವನ್ನ ನೋಡೋದಾದ್ರೆ ಇದು ಉಪಚುನಾವಣೆ ಆಗಿದೆ. ಅಂತಹ ವ್ಯಕ್ತಿ ಯಾರು, ಅವರ ಕುಟುಂಬದವರು ಅಂದ್ರೆ ಚುನಾವಣೆಗೆ ಬರ್ತಾರಾ, ಬಂದ್ರೆ ಯಾರು ಬರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಬಿಜೆಪಿಯಲ್ಲಿ ಈಗ ಸಿದ್ದೇಶ್ವರ್ ಅವರು ಹೇಳಿದವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಇದೆಲ್ಲದರ ಮಧ್ಯೆ ಶಾಮನೂರು ಕುಟುಂಬ ಕೂಡ ಮತ್ತೊಂದು ಲೆಕ್ಕಾಚಾರ ಹಾಕಿದೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಾರಿ ಬೇಡಿಕೆಯಂತೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡೋದು ಮತ್ತು ಗೆಲ್ಲೋದು ಅವರವರ ಶಕ್ತಿಗೆ ಬಿಟ್ಟಿದ್ದು. ಬಳಿಕ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಮತ್ತೆ ಟಿಕೆಟ್ ತಮ್ಮ ಕುಟುಂಬಸ್ಥರಿಗೆ ನೀಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಅತ್ತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದ ಹಾಗೆ ಆಗುತ್ತೆ, ಅಕಸ್ಮಾತ್ ಸೋತ್ರೆ ಮುಂದೆ ಟಿಕೆಟ್ ನಮ್ಮ ಕುಟುಂಬದ ಪಾಲಾಗುತ್ತೆ ಅನ್ನೋ ತಂತ್ರಗಾರಿಕೆ ಇದೆ ಅನ್ನೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಚರ್ಚೆ. ಒಟ್ಟಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಬಿರುಸು ಪಡಿತಾ ಇದೆ. ಕಾಂಗ್ರೆಸ್ ಪಕ್ಷ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತಹ ತವಕದಲ್ಲಿದ್ರೂ ಕೂಡ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ಗೊಂದಲ ಮುಳುವಾಗುವಂತಹ ಸಾಧ್ಯತೆ ಇದೆ. ಅದೇನೇ ಇರಲಿ, ಒಂದು ಕಡೆ ಮುಸ್ಲಿಂ ಸಮುದಾಯ ನಮಗ್ ಕೊಡಿ ಅಂತಿದೆ ಕಾಂಗ್ರೆಸ್ನಲ್ಲಿ, ಈ ಕಡೆ ಬಿಜೆಪಿಯವರು ಬಣಬಡಿದಾಟವನ್ನ ಕಂಟ್ರೋಲ್ ಮಾಡಿಕೊಂಡು ಯಾರಿಗೆ ಟಿಕೆಟ್ ಕೊಟ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಮತ್ತು ಬಿಜೆಪಿಗೆ ಇದೊಂದು ಸುವರ್ಣ ಅವಕಾಶ. ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇನ್ ಫ್ಯೂಚರ್. ಚಾನ್ಸಸ್ ಆರ್ ದೇರ್ ಅನ್ನೋದಿದೆ. ಎನಿವೆ, ನೋಡೋಣ ಮುಂದಿನ ದಿನಗಳಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಲ್ಲಿಂದ ಗೆಲ್ತಾರೆ, ಎಲ್ಲದಕ್ಕೂ ಜನ ಉತ್ತರ ಕೊಡ್ತಾರೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.